ಕ್ಲಾಸಸ್ ಏನೇನ್ ಕಲ್ತಿದೀವಿ? ವಾಟ್ ಈಸ್ ಫೋರ್ಸ್, ಮತ್ತೆ ಫೋರ್ಸ್ ಅಂದ್ರೆ ಏನು ಅಂತ ಕಲ್ತಿದೀವಿ, ಕಾಂಟ್ಯಾಕ್ಟ್ ಫೋರ್ಸ್ ಕಲ್ತಿದೀವಿ, ಎಫೆಕ್ಟ್ಸ್ ಆಫ್ ಫೋರ್ಸ್ ಅಂತ ಕಲ್ತಿದೀವಿ, ಹೌದಲ್ವಾ? ಸೊ ದೆನ್ ವಾಟ್ ಈಸ್ ಫೋರ್ಸ್? ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್. ವಾಟ್ ಈಸ್ ಫೋರ್ಸ್? ಫೋರ್ಸ್ ಅಂದ್ರೆ ಏನು? ಯಾರ್ಯಾರು ಹೇಳ್ತೀರಾ? ವಯಸ್ಸಾರು ಹೇಳಲ್ವಾ? ಹೇಳ್ತೀರಾ? ಬಿ ಕೊಟ್ಟಲ್ವಾ? ಹೇಳಿ. ವಾಟ್ ಈಸ್ ಫೋರ್ಸ್? ಪುಷ್ ಮಾಡೋದು. ಆಮೇಲೆ ಹೇಳಿ. ಪುಷ್ ಮಾಡೋದನ್ನ ಫೋರ್ಸ್ ಅಂತ ಕರಿತೀವಿ. ಫುಲ್ ಡೆಫಿನೇಷನ್ ಯಾರು ಹೇಳ್ತೀರಾ? ಹೇಳಿ. Push and pull which object which makes move is called force. So push and pull of an object which makes object move is called force. ಈಗ ಹೇಳ್ತೀರಾ? What is force? Push and pull of an object is called force. ಹೌದಲ್ವಾ? Sit down. ಕೂತ್ಕೊಳ್ಳಿ. So push and pull of an object which makes object move is called force. So when we apply force, what happens to the object? Object ಏನಾಗುತ್ತೆ? Force apply ಮಾಡುತ್ತೆ. You have to raise your hands. Last bench ಅಲ್ಲಿ ಮೂವ್ ಆಗುತ್ತೆ ಅಲ್ವಾ? ಆಬ್ಜೆಕ್ಟ್ ಮೂವ್ ಆಗುತ್ತೆ. ಹೌದು. Sit down. So when we apply force, object move ಆಗುತ್ತೆ. So here is a ball ಇದೆ, ಹೌದಲ್ವಾ? ಇವಾಗ I will place it here. ಆಯ್ತಾ? ಇವಾಗ ಯಾವ ಪೊಸಿಷನ್ ಅಲ್ಲಿ ಇದೆ? ವೆರಿ ಗುಡ್. ರೆಸ್ಟ್ ಪೊಸಿಷನ್ ಅಲ್ಲಿ ಇದೆ. ಯಾರಾದ್ರೂ ಒಬ್ರು ಬರ್ಬೇಕಲ್ಲ? ಬನ್ನಿ. ಸೊ ಯು ಹ್ಯಾವ್ ಟು ಮೇಕ್ ಇಟ್ ಮೂವ್. ಏನ್ ಮಾಡ್ತೀರಾ? ಪುಷ್ ಮಾಡ್ತೀರಾ. ಇವಾಗ ಏನಾಯ್ತು? ಮೂವ್ ಆಯ್ತು, ಹೌದಲ್ವಾ? ಕೊಡಿ ಇನ್ನೊಂದ್ಸತಿ ಸ್ಟ್ರೈಟ್ ಆಗಿ. ಆಬ್ಜೆಕ್ಟ್ ಏನಾಯ್ತು? ಮೂವ್ ಆಯ್ತು. ಸೊ ಮೂವ್ ಆಗಿ ಮತ್ತೆ ಏನಾಯ್ತು? ಹೋಗಿದ್ದೀವಿ. ಸೊ ನಾವೀಗ ಫೋರ್ಸ್ ಅಪ್ಲೈ ಮಾಡಿದ್ದೀವಿ ಅಲ್ವಾ? ಮೂವ್ ಆಗ್ಬೇಕು. ಮತ್ತೆ ಯಾಕಂದ್ರೆ ರೆಸ್ಟಿಗೆ ಬಂತು? ಯಾಕೆ ಸ್ಟಾಪ್ ಆಯ್ತು? ಫೋರ್ಸ್ ಇಂದ ಸ್ಟಾಪ್ ಮಾಡಿದ್ರು. ಅವರು ಫೋರ್ಸ್ ಇಂದ ಸ್ಟಾಪ್ ಮಾಡಿದ್ರು. ಹೋಗಿ ಇವಾಗ ನಾನು ಸ್ವಲ್ಪ ಹೊತ್ತು ಮೂವ್ ಆಗುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ, ಹೌದಲ್ವಾ? ಈಗ ಅವ್ರು ಸ್ಟಾಪ್ ಮಾಡಿದ್ರ? ಸ್ಪೀಡ್ ಕಮ್ಮಿ ಆಯ್ತು. ಸ್ಪೀಡ್ ಯಾಕೆ ಕಮ್ಮಿ ಆಯ್ತು? ನಾವು ಪದೇ ಪದೇ ಫೋರ್ಸ್ ಆಗಲಿಲ್ಲ ಅದಕ್ಕೆ. ಬಟ್ ನಾವು ಒಂದ್ಸತಿ ಫೋರ್ಸ್ ಹಾಕಿದ್ವಿ ಅಲ್ವಾ? ನಾವು ಒಂದ್ಸತಿ ಫೋರ್ಸ್ ಹಾಕಿದ್ವಿ ಅಂದ್ಮೇಲೆ ಇಟ್ ಹ್ಯಾಸ್ ಟು ಮೂವ್ ಫಾರ್ ಎವರ್ ಅಲ್ವಾ? ಮೂವ್ ಆಗ್ತಾನೆ ಇರ್ಬೇಕು, ಹೌದಲ್ವಾ? ಬಟ್ ವೈ ಇಟ್ ಸ್ಟಾಪ್ಸ್? ಯಾಕೆ ಸ್ಟಾಪ್ ಆಯ್ತು? ಜಾಸ್ತಿ ಫೋರ್ಸ್ ಹಾಕಿಲ್ಲ. ಬಟ್ ಇವಾಗ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಿದ್ವಿ ಅಂದ್ರೆ ಯಾಕೆ ಸ್ಟಾಪ್ ಆಗುತ್ತೆ? ಇವಾಗ ನಾವು ಈಗ ಮೂವ್ ಆಗ್ತಾ ಇದೀವಿ. ನಾವು ಸ್ಟಾಪ್ ಆಗ್ಬೇಕು ಅಂದ್ರೆ ಆ ಕಡೆಯಿಂದ ಯಾರಾದ್ರೂ ಬಂದು ನಮ್ಮನ್ನ ನಿಲ್ಲಿಸ್ಬೇಕು, ಅಥವಾ ಇಲ್ಲಿಂದ ಯಾರಾದ್ರೂ ಬಂದು ನಮ್ಮನ್ನ ಹೇಳಿದ್ರು, ಹೌದಲ್ವಾ? ಡೌನ್ ಅಲ್ಲಿ ಇದ್ದಿದ್ರೆ ಹೋಗ್ತಿತ್ತು ಅಂತಲ್ವಾ? ಇದು ಪ್ಲೇನ್ ಸರ್ಫೇಸ್. ಇದರಲ್ಲಿ ಮೂವ್ ಆಗಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗೋಕ್ಕೆ ಯಾವ್ದೋ ಒಂದು ರೀಸನ್ ಇರ್ಬೇಕು, ಹೌದಲ್ವಾ? ಯಾವ್ದೋ ಒಂದು ಫೋರ್ಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿರ್ಬೇಕು, ಹೌದಲ್ವಾ? ಸೊ ಇವಾಗ ಎಲ್ಲ ಹ್ಯಾಂಡ್ ರೈಸ್ ಮಾಡಿ. You have to rub your hands. Rub ಮಾಡಿ hands. Rub ಮಾಡಿದ್ರಾ? ಏನಾಯ್ತು? ಏನಾಯ್ತು ಅಂತ? ಸ್ಟಾಪ್ ಮಾಡಿ. ಏನಾಯ್ತು? ಬಿಸಿ ಆಯ್ತು, ಹೀಟ್ ಪ್ರೊಡ್ಯೂಸ್ ಆಯ್ತು, ಹೌದಲ್ವಾ? ನಾವು ಐ ವಿಲ್ ಗಿವ್ ಯು ಸಮ್ ಆಫ್ ಯು. ಆಯ್ತಾ? ನಾನು ಒಂದಷ್ಟು ಶೀಟ್ಸ್ ನ ಕೊಡ್ತೀನಿ. ಇದೇನು? ಟ್ರಾನ್ಸ್ಪರೆಂಟ್ ಶೀಟ್ಸ್. ನೀವು ಒಬ್ಬೊಬ್ಬರ ಆದ್ಮೇಲೆ ಶೇರ್ ಮಾಡ್ಕೊಳ್ತಂತೆ. ನಿಮ್ಮಿಬ್ರಿಗೂ ಬಿಡಿ ಬಿಡಿ. ಆಮೇಲೆ
ಓಕೆನಾ? ಇವಾಗ ಶೀಟ್ ಕೊಟ್ಟೆ. ಫಸ್ಟ್ ನಾವು ಹ್ಯಾಂಡ್ ರಬ್ ಮಾಡಿದಾಗ ಏನಾಯ್ತು? ಹೀಟ್ ಆಯ್ತು. ಇವಾಗ ಎರಡು ಕೈಯಲ್ಲಿ ಆ ಗ್ಲಾಸ್ ಶೀಟ್ ಇಟ್ಕೊಳ್ಳಿ ಒಂದೊಂದು. ಅವರಿಗೆ ಕೊಡಿ ಎರಡಿಗೆ. ಎರಡನ್ನೂ ಇಟ್ಕೊಳ್ಳಿ. ಎರಡು ಒಂದೊಂದು ಕೈಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಈಗ ರಬ್ ಮಾಡಿ ಹ್ಯಾಂಡ್ ರಬ್ ಮಾಡಿದ್ರಾ? ಈಗ ಹೀಟ್ ಫಾರ್ಮೇಷನ್ ಆಯ್ತಾ? ಈಗ ಬಿಸಿ ಆಗ್ತಿದ್ಯಾ? ಈಗ ಹೀಟ್ ಆಗ್ತಾ ಇಲ್ಲ. ಹೌದಲ್ವಾ? ಈಗ ಏನಾಯ್ತು? ಹೀಟ್ ಆಗ್ತಾ ಇದೆ. ಅವಾಗ ನಾವು ಹ್ಯಾಂಡ್ಸ್ ನ ರಬ್ ಸ್ಟಾಪ್ ಮಾಡಿ. ಎಲ್ಲ ಕೆಳಗಿಡಿ. ಆಮೇಲೆ ಕೆಳಗಿಡಿ. ಯಾರು ಯೂಸ್ ಮಾಡೋದಿಲ್ಲ ಈಗ. ಅವಾಗ ನಾವು ಹ್ಯಾಂಡ್ಸ್ ನ ರಬ್ ಮಾಡಿದ್ವಿ, ಬಿಸಿ ಆಯ್ತು. ಅದೇ ಹ್ಯಾಂಡ್ಸ್ ಮತ್ತೆ ಈ ಗ್ಲಾಸ್ ಶೀಟ್ ಇಟ್ಕೊಂಡು ರಬ್ ಮಾಡ್ತಿದೀವಿ, ಬಟ್ ಏನಾಗ್ತಿಲ್ಲ? ಯಾಕೆ? ವಾಟ್ಸ್ ದ ರೀಸನ್ ಬಿಹೈಂಡ್ ಇಟ್? ಹೇಳಿ, ಏನು ರೀಸನ್? ಹೀಟ್ ಆಗಿಲ್ಲ. ಹಾಗಾದ್ರೆ ಒಂದಕ್ಕೊಂದು ಟಚ್ ಆದಾಗ ಏನೋ ಒಂದು ಫೋರ್ಸ್ ಆಕ್ಟ್ ಆಗ್ತಿದೆ, ಅದಕ್ಕೆ ಏನಾಯ್ತು? ಹೀಟ್ ಆಯ್ತು. ಇದು ಸಾಫ್ಟ್ ಇರೋದ್ರಿಂದ ಫೋರ್ಸ್ ಆಕ್ಟ್ ಆಗಕ್ಕೆ ಆಗ್ತಿಲ್ಲ, ಅದಕ್ಕೆ ಹೀಟ್ ಆಗ್ತಿಲ್ಲ. ಹೌದಲ್ವಾ? ಸಿಡ್ ಡೌನ್. ದೆನ್ ವಾಟ್ ದಟ್ ಫೋರ್ಸ್? ಆ ಫೋರ್ಸ್ ಯಾವ್ದಿರ್ಬೋದು? ಎಸ್ ಹೇಳಿ. ಫ್ರಿಕ್ಷನಲ್ ಫೋರ್ಸ್. ವೆರಿ ಗುಡ್. ಕೂತ್ಕೊಳ್ಳಿ. ಸೊ ಫ್ರಿಕ್ಷನ್ ಅಂತ ಕರಿತೀವಿ ಅದನ್ನ. ಸೊ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್ let us discuss about what is friction and how nature of the surface affects on friction. Friction ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಮತ್ತೆ ನೇಚರ್ ಆಫ್ ಸರ್ಫೇಸಸ್ ಮೇಲೆಲ್ಲ ಫ್ರಿಕ್ಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಟಾಪಿಕ್ ಏನು? ಇವತ್ತಿನ ಟಾಪಿಕ್ ಏನು? ಫ್ರಿಕ್ಷನ್ ಆನ್ ಫ್ರಿಕ್ಷನಲ್ ಫೋರ್ಸ್. ಓಕೆನಾ? ಫ್ರಿಕ್ಷನ್. ಸೊ ನಾವಾಗಲೇ ಬಾಲ್ ಮೂವ್ ಮಾಡಿದ್ವಿ ಅಲ್ವಾ? ಈಗ ನೋಡಿ, ಇಲ್ಲಿ ಬಾಲ್ ಇದೆ ಅಲ್ವಾ? ಕಾಣಿಸ್ತಿದ್ಯಾ ಎಲ್ಲರಿಗೂ? ಲಾಸ್ಟ್ ಬೆಂಚ್ ಕಾಣಿಸ್ತಿದ್ಯಾ? ಇಲ್ಲಿ ಬಾಲ್ ಇದೆ, ಹೌದಲ್ವಾ? ಆ ಲಾಸ್ಟ್ ಬೆಂಚ್ ಸೆಕೆಂಡ್ ಒನ್ ಯಾವ ಬಾಲ್ ಇದು? ಯಾವ ಬಾಲ್ ಇದು? ಫುಟ್ಬಾಲ್. ಕಾಣಿಸ್ತಿದೆ ಅನ್ನೋದ್ರೆ ಎಲ್ಲರಿಗೂ, ಹೌದಲ್ವಾ? ಸಿಡ. ಸೊ ಬಾಲ್ ಇದೆ, ನಾವು ಅದನ್ನ ಮೂವ್ ಮಾಡಿದಾಗ ಏನಾಯ್ತು? ಮೂವ್ ಆಯ್ತು, ಆಮೇಲೆ ಸ್ಟಾಪ್ ಆಯ್ತು, ಹೌದಲ್ವಾ? ಏನಾಯ್ತು? ಇನ್ನೊಂದ್ಸತಿ ಮಾಡೋಣ. ಬಾಲ್ ಇದೆ, ಬಾಲ್ ಮೂವ್ ಮಾಡಿದಾಗ ಮೂವ್ ಆಯ್ತು, ಆಮೇಲೆ ಏನಾಯ್ತು? ಸ್ಟಾಪ್ ಆಯ್ತು, ಹೌದಲ್ವಾ? ಇವಾಗ ನಾನು ಆಗ್ಲೇನೆ ಹೇಳಿದೆ, ನಾನು ವಾಕ್ ಮಾಡ್ತಾ ಇರ್ತೀನಿ. ನಾನು ಸ್ಟಾಪ್ ಆಗ್ಬೇಕು ಅಂದ್ರೆ ಐದರ್ ಆ ಕಡೆಯಿಂದ ಇಂದ ಆಪೋಸಿಟ್ ಡೈರೆಕ್ಷನ್ ಇಂದ ಯಾರಾದ್ರೂ ಬಂದು ನನ್ನನ್ನ ತಡಿಬೇಕು, ಐದರ್ ಸೇಮ್ ಡೈರೆಕ್ಷನ್ ಅಲ್ಲಿ ನನ್ನನ್ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಳಿಬೇಕು. ನಾನು ಹಿಂಗ್ ಮೂವ್ ಆಗ್ತಿದ್ದೀನಿ ಅಂದ್ರೆ ಹಿಂದಕ್ಕೆ ಎಳಿಬೇಕು. ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇದ್ರೆ ಹಿಂದಕ್ಕೆ ಎಳೆದ್ರೆ ಏನ್ ಡೈರೆಕ್ಷನ್ ಅದು? ಸೇಮ್ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್? ಆಪೋಸಿಟ್ ಡೈರೆಕ್ಷನ್. ಇನ್ ದ ಸೇಮ್ ವೇ ಬಾಲ್ ಅಲ್ಲಿ ಏನಾಯ್ತು? ನಾವು ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ವಿ, ಫೋರ್ಸ್ ಆ ಕಡೆಯಿಂದ ಹೆಂಗ್ ಆಗ್ತಾ ಇತ್ತು? ಯಾಕೆ ಸ್ಟಾಪ್ ಆಯ್ತು ಬಾಲ್? ಎಸ್, ಆಪೋಸಿಟ್ ಎದುರುಗಡೆಯಿಂದ ಏನಾಯ್ತು ಹೇಳಿ? ಎದುರುಗಡೆ ಬೆಂಚ್ ಅಡ್ಡ ಬಂದು ಸ್ಟಾಪ್ ಆಯ್ತು. ಹಾಗೆ ಅರ್ಧ ಇಂಚ್ ಅಡ್ಡ ಇರ್ಲಿಲ್ಲ ಅಂದ್ರೆ ಬಾಲ್ ಮೂವ್ ಆಗ್ತಾನೆ ಇರ್ತಿತ್ತಾ? ಬಾಲ್ ಮೂವ್ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಇವಾಗ ನಾವು ಪ್ಲೇ ಗ್ರೌಂಡ್ ಅಲ್ಲ, ಶುದ್ಧ ಇದೆ ಅಲ್ವಾ ಪ್ಲೇ ಗ್ರೌಂಡ್ ಅಲ್ಲಿ, ಈ ಕಡೆಯಿಂದ ಒಂದು ಬಾಲ್ ಕಿಕ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಮೂವ್ ಆಗ್ತಾನೆ ಇರುತ್ತಾ? ಇಲ್ವಾ? ಏನಕ್ಕೆ? ಫೋರ್ಸ್ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಫೋರ್ಸ್? ನಾವು ಸೇಮ್ ಫೋರ್ಸ್ ಅಪ್ಲೈ ಮಾಡಿರ್ತೀವಲ್ವ, ಯಾಕೆ ಫೋರ್ಸ್ ಕಡಿಮೆ ಆಗ್ತಾ ಬರುತ್ತೆ? ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ದೇರ್ ಇಸ್ ಸಮ್ ಫೋರ್ಸ್. ಓಕೆನಾ? ಆ ಫೋರ್ಸ್ ಆಕ್ಟ್ ಆಗುತ್ತೆ, ಅದಕ್ಕೆ ಏನಾಗುತ್ತೆ? ಬಾಲ್ ಸ್ಲೋ ಡೌನ್ ಆಗುತ್ತೆ. ಸಿಡ್ ಡೌನ್. ಸೊ ಈಗ ಬಾಲ್ ಎಕ್ಸಾಂಪಲ್ ಅಲ್ಲಿ ಏನಾಯ್ತು? ವಿ ಮೇಕ್ ಇಟ್ ಮೂವ್ ಅಲ್ವಾ? we make it move, but after sometimes ಏನಾಯ್ತು? ಏನಾಯ್ತು? after sometimes sometimes ಬಾಲ್ ಏನಾಯ್ತು? ಸ್ಟಾಪ್ ಆಯ್ತು. ಯಾಕೆ ಸ್ಟಾಪ್ ಆಯ್ತು? ಎಸ್, ಆಪೋಸಿಟ್ ಫೋರ್ಸ್
ಸ್ಟಾರ್ಟ್ ಆಯ್ತು, ಅದಕ್ಕೆ ಏನಾಯ್ತು ಬಾಲ್ Stop ಸ್ಟಾಪ್ ಆಯ್ತು. ಆಯ್ತು. ಹಂಗೆ ಇವಾಗ ಒಂದು ವಿಡಿಯೋ ತೋರಿಸ್ತೀನಿ, ಯು ಹ್ಯಾವ್ ಟು ಅಬ್ಸರ್ವ್. ಆಲ್ರೆಡಿ ನೀವು ಈ ವಿಡಿಯೋ ನೋಡಿದ್ದೀರಾ, ಬಟ್ ನೀಟಾಗಿ ಅಬ್ಸರ್ವ್ ಮಾಡಿ, ಓಕೆನಾ? ಏನಿದು ಕಾಣಿಸ್ತಿದೆಯೇನ್ರ? ಕಾಣಿಸ್ತಿದೆಯಾ ನಿಮಗೆ? ಏನಾಗ್ತಿದೆ ಅಲ್ಲಿ? ಸೈಕ್ಲಿಂಗ್ ಅಂದ್ರೆ ಸೈಕಲ್ ರೇಸ್ ಮಾಡ್ತಿದ್ದಾರೆ, ಹೌದಲ್ವಾ? ವೈಲ್ ಸೈಕ್ಲಿಂಗ್ ಏನ್ ಮಾಡ್ತಿದ್ದಾರೆ? ಸೈಕ್ಲಿಂಗ್ ಮಾಡೋದಿಗೆ ಪೆಡಲ್ ಅನ್ನ ತುಡಿತಾನೆ ಇದೆ, ಹೌದಲ್ವಾ? ಕಾಣಿಸ್ತಿದೆನಾ? ನಿಮಗೆಲ್ಲರಿಗೂ ಕಾಣಿಸ್ತಿದ್ಯಾ? ನಿಮಗೆ ಕಾಣಿಸ್ತಿದೆಯಲ್ವಾ? ಸ್ಟಾಪ್ ಆಯ್ತಾ? ಇವಾಗ ಸೈಕ್ಲಿಂಗ್ ವಿಡಿಯೋ ನೋಡಿದ್ವಿ, ಹೌದಲ್ವಾ? ನೀವು ಸೈಕಲ್ ಹೊಡಿತೀರಾ? ಸೈಕಲ್ ಹೊಡಿತೀರಾ, ಹೌದಲ್ವಾ? ಚೇತನ್ ಹೇಳಿ, ಈಗ ಸೈಕಲ್ ಹೊಡಿತಾ ಇರ್ತೀರಾ, ಹೌದಲ್ವಾ? ನೀವು ಅವಾಗ ಸೈಕಲ್ ಹೊಡಿಯೋದಕ್ಕೆ ಏನ್ ಮಾಡ್ತೀರಾ? ಪೆಡಲ್ನ ತುಳಿತೀರಾ. ಇವಾಗ ನೀವು ಒಂದ್ಸತಿ ಪೆಡಲ್ ತುಳಿದ್ಮೇಲೆ ಫೋರ್ಸ್ ಅಪ್ಲೈ ಮಾಡಿದೀರಾ ತಾನೆ, ಹೌದಲ್ವಾ? ಫೋರ್ಸ್ ಅಪ್ಲೈ ಮಾಡಿರ್ತಾರೆ ಅಲ್ವಾ? ಆಮೇಲೆ ಮತ್ತೆ ಯಾಕೆ ಪೆಡಲ್ ತುಳಿಬೇಕು? ಸ್ಪೀಡ್ ಇನ್ಕ್ರೀಸ್ ಆಗ್ಲಿ ಅಂತ. ಆಯ್ತು, ನಮಗೆ ಸ್ಪೀಡ್ ಆಗಿ ಹೋಗೋದೇ ಬೇಡಪ್ಪ. ನಮಗೆ ಏನು ಅರ್ಜೆನ್ಸಿ ಇಲ್ಲ, ನಿಧಾನಕ್ಕೆ ಹೋಗೋಣ ನಾವು, ಓಕೆನಾ? ಸ್ಪೀಡ್ ಆಗಿ ಹೋಗೋದು ಬೇಡ. ಸ್ಟಿಲ್ ನೀವು ಪೆಡಲ್ ತುಳಿಬೇಕಾ? ಯಾಕೆ? ನಿಲ್ಲುತ್ತೆ ಅಲ್ವಾ ಸೈಕಲ್? ಸೈಕಲ್ ಯಾಕೆ ನಿಲ್ಲುತ್ತೆ? ಪೆಡಲ್ ತುಳಿಲಿಲ್ಲ ಅಂದ್ರೆ ನಿಲ್ಲುತ್ತೆ. ಹಂಗಾದ್ರೆ ಆಗ್ತಿದೆ ಅಲ್ಲಿ? ಫೋರ್ಸ್ ಆಕ್ಟ್ ಆಗ್ತಿದೆ. ಸಿಡಮ್ ಫೋರ್ಸ್ ಆಕ್ಟ್ ಆಗ್ತಿದೆ. ಇಂದ ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿದೆ? ಯು ಹ್ಯಾವ್ ಟು ರೈಸ್ ಯುವರ್ ಹ್ಯಾಂಡ್ಸ್ ಅಷ್ಟೇ, ಆಯ್ತಾ? ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿದೆ? ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ? ಅಪೋಸಿಟ್. ಎಸ್, ವೆರಿ ಗುಡ್. ಎಲ್ಲಿ? ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿದೆ. ಸಿಡಮ್. ಸೊ ಸೈಕ್ಲಿಂಗ್ ಮಾಡ್ತಿದ್ದಾರೆ ಅಲ್ವಾ? ಸೈಕ್ಲಿಂಗ್ ಮಾಡುವಾಗ ಆಫ್ಟರ್ ಸಮ್ ಟೈಮ್ಸ್ ಏನಾಗುತ್ತೆ? ಪೆಡಲ್ ಅನ್ನ ತುಳಿಲಿಲ್ಲ ಅಂದ್ರೆ ಆಫ್ಟರ್ ಸಮ್ ಟೈಮ್ಸ್, ಸ್ವಲ್ಪ ಹೊತ್ತು ಆದ್ಮೇಲೆ ಏನಾಗುತ್ತೆ? ಆಫ್ಟರ್ ಸಮ್ ಟೈಮ್ಸ್ cycle stops because ಯಾಕೆ? opposite force. ಹೌದಲ್ವಾ? ಓಕೆ, ನೀವೆಲ್ಲರೂ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಇರುತ್ತಲ್ವಾ, ಅದನ್ನ ತಳ್ಳಿದ್ದೀರಾ ಯಾವಾಗಾದ್ರೂ? ಹೌದಲ್ವಾ? ತಳ್ಳೋದಿಗೆ ಏನ್ ಮಾಡ್ಬೇಕು? ಎಷ್ಟು ಅಪ್ಲೈ ಮಾಡ್ಬೇಕು? ದೊಡ್ಡ ಬಾಕ್ಸ್ ಇದ್ರೆ ಜಾಸ್ತಿ ಫೋರ್ಸ್ ನ ಅಪ್ಲೈ ಮಾಡ್ಬೇಕು. ಹಿಂಗೆ ನಿಮ್ ತರನೇ ಒಬ್ರು ಇಲ್ಲಿ ನೋಡಿ ಬಾಕ್ಸ್ ನ ತಳ್ಳಿದ್ದಾರೆ. ಕಾಣಿಸುತ್ತಾ? ಏನ್ ಮಾಡ್ತಿದ್ದಾರೆ? ಹೌದಲ್ವಾ? ಬಾಕ್ಸ್ ಏನ್ ಮಾಡ್ತಿದ್ದಾರೆ? ಇಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಬಾಕ್ಸ್ ಏನ್ ಮಾಡ್ತಿದ್ದಾರೆ? ಪುಷ್ ಮಾಡ್ತಿದ್ದಾರೆ. ಹೌದಲ್ವಾ? ನೋಡಿದ್ರ ನೀವು? ಬಾಕ್ಸ್ ನ ಪುಷ್ ಮಾಡ್ತಾರೆ. ಸೊ ಅವರು ಬಾಕ್ಸ್ ನ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಪ್ಲೇಸ್ ಅಲ್ಲಿ ಇತ್ತು ಅಲ್ವಾ? ಇಲ್ಲೆಲ್ಲ ಒಂದ್ ಪ್ಲೇಸ್ ಅಲ್ಲಿ ಇತ್ತು. ಒಂದ್ಸತಿ ಫೋರ್ಸ್ ಅಪ್ಲೈ ಮಾಡಿದ್ರು ಅಲ್ವಾ? ಬಿಡ್ಬೋದಿತ್ತು ತಾನೆ? ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಏನಾಗಲ್ಲ, ಅದು ಮುಂದೆ ಹೋಗಲ್ಲ. ಅದಕ್ಕೆ ನಾವು ಫೋರ್ಸ್ ಅಪ್ಲೈ ಮಾಡ್ತಾನೆ ಹೋಗ್ಬೇಕು ಸೇಮ್ ಡೈರೆಕ್ಷನ್. ಹೌದಲ್ವಾ? ಸಿಡೌಟ್. ಸೊ ಏನಾಯ್ತು? ಬಾಕ್ಸ್ ನ ಪುಷ್ ಮಾಡ್ತಿದ್ರು ಅಲ್ವಾ? ಬಾಕ್ಸ್ ನ ಪುಷ್ ಮಾಡ್ತಿದ್ರು. ಅದು ಫೋರ್ಸ್ ಅಪ್ಲೈ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಯಾಕೆ ಸ್ಟಾಪ್ ಆಗುತ್ತೆ? ಆಪೋಸಿಟ್ ಫೋರ್ಸ್. ಸೊ ನಾವಿವಾಗ 3 ಎಕ್ಸಾಂಪಲ್ಸ್ ನ ನೋಡಿದ್ವಿ ಅಲ್ವಾ? ಬಾಲ್ ನೋಡಿದ್ವಿ, ಸೈಕ್ಲಿಂಗ್ ನೋಡಿದ್ವಿ, ಬಾಕ್ಸ್ ನೋಡಿದ್ವಿ. ಇದಕ್ಕೆಲ್ಲ ಕಾರಣ ಏನು ಅಂತ ನಾವು ತಿಳ್ಕೊಂಡಿದ್ವಿ? ಫ್ರಿಕ್ಷನ್ ಅಂತ ತಿಳ್ಕೊಂಡಿದ್ವಿ. ಹೌದಲ್ವಾ? ಹಾಗಾದ್ರೆ ಫ್ರಿಕ್ಷನ್ ಅಂದ್ರೆ ಏನು? ನೀವು ಇದನ್ನ ನೋಡಿ ಕನ್ಕ್ಲೂಡ್ ಮಾಡ್ಬೋದಾ? ಫ್ರಿಕ್ಷನ್
friction ಅಂದ್ರೆ ಏನು? You have to raise your hands. ಹೇಳಿ ಚೇತನ್. Opposite force. ಸರಿ, ನಿಮ್ಮೇನೇನು ಹೇಳಿ? ಚೇತನ್ ಅಲ್ವಾ? Opposite Force. friction is a Force. friction is a ಎಂತ force? Opposite force. ಏನು? Plus Friction is the opposite force. friction is a opposite force. Very good. Sit down. So friction. Friction is a force which is acts in the opposite direction. Okay na? Friction ಅನ್ನೋದು ಒಂದು force which acts in ಯಾವ direction ಅಲ್ಲಿ? Opposite. Yes, opposite direction ಅಲ್ಲಿ act ಆಗುತ್ತೆ. So friction ಬೇಡ ಬೇಡ ನಾನು ಹೇಳ್ತೀನಿ ಬರ್ಕೊಬೇಡಿ ಯಾರು ಓಕೆನಾ ಫ್ರಿಕ್ಷನ್ ಇಸ್ ಏನು ಫ್ರಿಕ್ಷನ್ ಅನ್ನೋದು Force. which acts in Opposite direction. acts in Opposite direction. opposite direction. ಒಂದು ಸ್ಟೇಟ್ಮೆಂಟ್ ಬರ್ತದೆ ಫ್ರಿಕ್ಷನ್ ಡೆಫಿನೇಷನ್ ಬರ್ಕೊಳ್ಳಿ ಬೇಗ ಬರ್ಕೋಬೇಕು ಫ್ಲಾಶ್ ಇಟ್ ಬಿಡೋ ಬಿಡಿ ಫ್ಲಾಶ್ ಇಟ್ ಸಾಕು ಈಗ ಸ್ಟಾರ್ಟ್ ಮಾಡ್ತಿದ್ದೆ ದೀಪಕ್ ಹಾಂ ನೋಡಿ ಬರ್ದು ಆಯ್ತಾ ಒಂದು ಲೈನ್ ಇದೆ ಅಷ್ಟೇ ಆಯ್ತಾ ಆಯ್ತಾ ಆಮೇಲೆ ಆಗಿದ್ದವರು ಪಕ್ಕದಲ್ಲಿ ನೋಡ್ಕೊಂಡು ಆಯ್ತಾ ಸೊ ಇವಾಗ ಹೇಳ್ಬೋದಾ ವಾಟ್ ಈಸ್ ಫ್ರಿಕ್ಷನ್ ಯು ಹ್ಯಾವ್ ಟು ರೈಸ್ ಯುವರ್ ಹ್ಯಾಂಡ್ಸ್ ಹೇಳಿ ವರಣ್ಯ Friction is a force which acts in opposite direction. ವೆರಿ ಗುಡ್ ಫ್ರಿಕ್ಷನ್ ಇಸ್ ಅ ಫೋರ್ಸ್ Which acts in opposite direction. ಸೂಪರ್ ಸೊ ವಾಟ್ ಈಸ್ ಫ್ರಿಕ್ಷನ್ ಎಲ್ಲಿ ನೋಡ್ಬೇಕು ಅಲ್ಲಿ ನೋಡಂಗಿಲ್ಲ ಹೇಳಿ ನಿಮಗೆ ಹೆಂಗ್ ಅರ್ಥ ಆಗಿದೆಯೋ ಹಂಗೆ ಹೇಳಿ ಕನ್ನಡದಲ್ಲಿ ಹೇಳಿದ್ರು ನೋ ಪ್ರಾಬ್ಲಮ್ ಹೆಂಗ್ ಅರ್ಥ ಆಗಿದೆ ಹಂಗೆ ಹೇಳಿ Friction is a force ಹಾ which acts ಇನ್ ಯಾವ ಡೈರೆಕ್ಷನ್ ಅಲ್ಲಿ opposite direction. yes friction is a force which acts in opposite direction very good sit down so friction ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅದು ಆಯ್ತಾ ಇವಾಗ ನೇಚರ್ ಆಫ್ ದ ಸರ್ಫೇಸ್ ಸರ್ಫೇಸ್ ಫ್ರಿಕ್ಷನ್ ಮೇಲೆ ಹೆಂಗ್ ಎಫೆಕ್ಟ್ಸ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಫ್ರಿಕ್ಷನ್ ಅಲ್ಲಿ ಏನು ನೇಚರ್ ಆಫ್ ದ ಸರ್ಫೇಸ್ ನೇಚರ್ ಆಫ್ ಸರ್ಫೇಸ್ ಅಂದ್ರೆ ಗೊತ್ತಾ ನೇಚರ್ ಆಫ್ ಸರ್ಫೇಸ್ ಅಂದ್ರೆ ಏನು ಅಂದ್ರೆ ಇವಾಗ ಕೆಲವೊಂದು ಇವಾಗ ನಿಮ್ಮಲ್ಲೆಲ್ಲ ಟೈಲ್ಸ್ ಎಲ್ಲ ಹಾಕ್ಸಿರ್ತಾರಲ್ವಾ ಕೆಲವ್ರ ಮನೆಯಲ್ಲಿ ಟೈಲ್ಸ್ ಹೆಂಗಿರುತ್ತೆ ಶೈನಿಂಗ್ ಇರುತ್ತೆ ಸಾಫ್ಟ್ ಇರುತ್ತೆ ರಫ್ ಇರುತ್ತಾ ಸಾಫ್ಟ್ ಇರುತ್ತೆ ಅಂದ್ರೆ ಇದು ಸಿಮೆಂಟ್ ಅಲ್ವಾ ಸಿಮೆಂಟ್ ಫ್ಲೋರ್ ಅಲ್ವಾ ಇದು ಹೆಂಗಿದೆ ರಫ್ ಇದೆ ಹಂಗೆ ಸಾಫ್ಟ್ ರಫ್ ಆ ತರ ಇರುತ್ತಲ್ಲ ಅದನ್ನೇನಂತಾರೆ ನೇಚರ್ ಆಫ್ ಸರ್ಫೇಸ್ ಸಾಫ್ಟ್ನೆಸ್ ಅಥವಾ ರಫ್ನೆಸ್ ಆಫ್ ದ ಸರ್ಫೇಸ್ ಅಂದ್ರೆ ನೆಲ ಓಕೆನಾ ಸೊ ಅದನ್ನೇನಂತ ಕರೀತಾರೆ ನೇಚರ್ ಆಫ್ ದ ಸರ್ಫೇಸ್ ಈ ಫ್ರಿಕ್ಷನ್ ರಫ್ ಸರ್ಫೇಸ್ ಅಲ್ಲಿ ಹೆಂಗಿರುತ್ತೆ ಸಾಫ್ಟ್ ಸರ್ಫೇಸ್ ಅಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ ಫ್ರಿಕ್ಷನ್ ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ ಹೌದಲ್ವಾ ಹಾಗಾದ್ರೆ ಅದು ಸಾಫ್ಟ್ ಸರ್ಫೇಸ್ ಅಲ್ಲಿ ಹೆಂಗಿರುತ್ತೆ ರಫ್ ಸರ್ಫೇಸ್ ಅಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ ಇವಾಗ ನೋಡಿ ಇದೊಂದೇನು ಸೆಲ್ ಓಕೆನಾ ಒಂದು ಇನ್ಕ್ಲೈನ್ ಪ್ಲೇನ್ ಅಂತಂದ್ರೆ ಏನು ಇಳಿಜಾರು ಇರುತ್ತಲ್ವಾ ನೀವು ಜಾರಬಂಡಿ ಹೆಂಗ್ ಆಡ್ತೀರಲ್ವಾ ಹಂಗೆ ಸಣ್ಣದು ಆಯ್ತಾ ಈಗ ಒಂದು ಇನ್ಕ್ಲೈನ್ ಪ್ಲೇನ್ ಇದೆ ಒಂದು ಸೆಲ್ ಇರುತ್ತಲ್ವಾ
ರಿಮೋಟಿಗೆಲ್ಲ ಹಾಕ್ತಿರಲ್ವಾ ಸೆಲ್ನ, ಗಡಿಯಾರ ರಿಮೋಟ್ ಅಲ್ಲೆಲ್ಲ ಸೆಲ್ ಯೂಸ್ ಮಾಡ್ತಿರಲ್ವಾ, ಅದು ಸೆಲ್. ಅದನ್ನ ಬಿಡ್ತಾರೆ. ಅವಾಗ ನೋಡಿ ಫಸ್ಟ್ ಏನೇನಿದೆ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ಓಕೆನಾ? ಒಂದು ಇನ್ಕ್ಲೈನ್ ಪ್ಲೇನ್ ಇದೆ, ಅದರಲ್ಲಿ ಸೆಲ್ ಫಿಟ್ರು ಅಲ್ವಾ. ಇದು ಯಾವ ತರ ಸರ್ಫೇಸ್? ಫಸ್ಟ್ ಸಾಫ್ಟ್ ಸರ್ಫೇಸ್, ಹೌದಲ್ವಾ? ನೀಟಾಗಿ ನೋಡಿ, ಇದು ಸಾಫ್ಟ್ ಸರ್ಫೇಸ್. ಅಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಎಲ್ಲಿವರೆಗೂ ಬಂತು ಸಾಫ್ಟ್ ಸರ್ಫೇಸ್ ಅಲ್ಲಿ ಅಂತ. ಓಕೆನಾ? ಈಗ ನೋಡಿ ಒಂದು ಶೀಟ್ ನ ಹಾಕಿದ್ರು. ಕಂಪೇರ್ ಟು ಟೈಲ್ಸ್ ಅಥವಾ ಅದ್ರ ಮೇಲೆ ಶೀಟ್ ಹಾಕಿದ್ರೆ ಯಾವ ಸರ್ಫೇಸ್ ಅದು? ರಫ್ ಸರ್ಫೇಸ್. ಸ್ವಲ್ಪ ರಫ್ ಇರುತ್ತಲ್ವಾ, ರಫ್ ಅಲ್ಲಿ ಬಿಟ್ಟು ಅಲ್ಲಿ ಸ್ವಲ್ಪ ಮಾರ್ಕಿಂಗ್ ಮಾಡ್ಕೊಂಡ್ರು. ನೆಕ್ಸ್ಟ್ ಇವಾಗ ಏನ್ ಹಾಕಿದ್ದಾರೆ? ಸ್ಯಾಂಡ್, ಮಣ್ಣು. ಓಕೆನಾ? ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡ್ರು, ಹೌದಲ್ವಾ? ಮಾರ್ಕಿಂಗ್ ಮಾಡ್ಕೊಂಡ್ರು. ಇವಾಗ ನೋಡಿ ಫಸ್ಟ್ ಶೆಲ್ ಅನ್ನ ಯಾವ್ದ್ರಲ್ಲಿ ಬಿಟ್ರು? ಸಾಫ್ಟ್ ಸರ್ಫೇಸ್. ಅದೆಷ್ಟು ದೂರ ಹೋಯ್ತು? ಜಾಸ್ತಿ ದೂರ ಹೋಯ್ತು. ಆಮೇಲೆ ಬಂದು ಶೀಟ್ ಫಸ್ಟ್ ಗಿಂತ ಸೆಕೆಂಡ್ನೇ ಸತಿ ಜಾಸ್ತಿ ಹೋಯ್ತು, ಫಸ್ಟ್ನೇ ಸತಿ ಜಾಸ್ತಿ ಹೋಯ್ತು? ಫಸ್ಟ್ನೇ ಸತಿ ಜಾಸ್ತಿ ಹೋಯ್ತು, ಸೆಕೆಂಡ್ ಸತಿ. ಆಮೇಲೆ ಸ್ಯಾಂಡ್ ಹಾಕಿದ್ರು. ಸ್ಯಾಂಡ್ ಪೇಪರ್ ಗಿಂತ ಎಂತ ಸರ್ಫೇಸ್? ಹೌದಲ್ವಾ? ರಫ್ ಸರ್ಫೇಸ್. ಅದರಲ್ಲಿ ಶೆಲ್ ಏನಾಯ್ತು? ಜಾಸ್ತಿ ದೂರ ಹೋಗ್ಲಿಲ್ಲ, ಹೌದಲ್ವಾ? ಯಾಕಿರ್ಬೋದು? ಯಾಕೆ ಜಾಸ್ತಿ ದೂರ ಹೋಗ್ಲಿಲ್ಲ? ರಫ್ ಇರುತ್ತೆ. ರಫ್ ಇಂದ ಫ್ರಿಕ್ಷನ್ ಏನಿರುತ್ತೆ? ಫ್ರಿಕ್ಷನ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಕಡಿಮೆ ಇರುತ್ತಾ? ಫ್ರಿಕ್ಷನ್ ಅಂದ್ರೇನು? ಆಪೋಸಿಂಗ್ ಫೋರ್ಸ್ ಅಲ್ವಾ? ನಾವು ಮೂವ್ಮೆಂಟ್ ಆಗೋದಕ್ಕೆ ಆಪೋಸ್ ಮಾಡೋದೇ ಫ್ರಿಕ್ಷನ್ ಅಲ್ವಾ? ಹಂಗಂದ್ರೆ ರಫ್ ಸರ್ಫೇಸ್ ಅಲ್ಲಿ ಕಡಿಮೆ ದೂರ ಅಷ್ಟೇ ಹೋಗಿದೆ. ಹಂಗಂದ್ರೆ ಫ್ರಿಕ್ಷನ್ ಅದ್ರಲ್ಲಿ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಜಾಸ್ತಿ ಇರುತ್ತೆ. ಸೊ ಫ್ರಿಕ್ಷನ್ ಈಗ ಸಾಫ್ಟ್ ಸರ್ಫೇಸ್ ಆಯ್ತಾ? ಇದು ಸಾಫ್ಟ್ ಸರ್ಫೇಸ್, ರಫ್. ರಫ್ ಸರ್ಫೇಸ್, ಸಾಫ್ಟ್ ಸರ್ಫೇಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಯಾವ್ದು ನೋಡಿದ್ವಿ? ಸೆಲ್ ಅಲ್ವಾ? ಯಾವ್ದು? ರಿಮೋಟಿಗೆ ಹಾಕೋದು, ಗಡಿಯಾರಕ್ಕೆ ಹಾಕೋದು ಸೆಲ್. ಅಲ್ಗಂದ್ರೆ ಇದೆ ಸೆಲ್ ನೋಡಿದ್ವಿ, ಹೌದಲ್ವಾ? ಸಾಫ್ಟ್ ಸರ್ಫೇಸ್ ಫ್ರಿಕ್ಷನ್ ಏನಿರುತ್ತೆ? ಕಡಿಮೆ ಇತ್ತ ಜಾಸ್ತಿ ಇತ್ತ? ಜಾಸ್ತಿ ದೂರ ಹೋಯ್ತಾ ಕಡಿಮೆ ದೂರ ಹೋಯ್ತಾ? ಜಾಸ್ತಿ ದೂರ ಹೋಯ್ತು ಅಂದ್ರೆ ಫ್ರಿಕ್ಷನ್ ಏನಿರುತ್ತೆ? ಕಡಿಮೆ ಇರುತ್ತೆ. ಅವ್ರು ಹೇಳ್ತಾರೆ ಕಡಿಮೆ ಇರುತ್ತೆ. ಸೊ ಸಾಫ್ಟ್ ಸರ್ಫೇಸ್ ಅಲ್ಲಿ ಏನಾಯ್ತು? ಫ್ರಿಕ್ಷನ್ ಕಡಿಮೆ. ಅಂಡ್ ರಫ್ ಸರ್ಫೇಸ್ ಅಲ್ಲಿ ಜಾಸ್ತಿ ಫ್ರಿಕ್ಷನ್ ಇರುತ್ತೆ. ವೆರಿ ಗುಡ್. ಸೊ ಮೋರ್ ಲೋವರ್ ಬೇಡ, ಲೆಸ್ ಅಂತ ಬರ್ಕೊಳ್ಳೋಣ. ಓಕೆನಾ? ಲೆಸ್. ಫ್ರಿಕ್ಷನ್ ಏನಿತ್ತು? ಸಾಫ್ಟ್ ಸರ್ಫೇಸ್ ಅಲ್ಲಿ ಕಡಿಮೆ ಇತ್ತು, ರಫ್ ಸರ್ಫೇಸ್ ಅಲ್ಲಿ ಜಾಸ್ತಿ. ನೆಕ್ಸ್ಟ್ ಇನ್ನೊಂದು ಫೋಟೋ ತೋರಿಸ್ತೀನಿ. ಎಲ್ಲ ನೋಡ್ಬೇಕು, ಯಾರಿಗೆ ಹೇಳ್ಬೇಕು? ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್ ಅಷ್ಟೇ. ಅದರಲ್ಲಿ ಏನೇನಿದೆ ಅಂತ ನೋಡಿದವರು ನೀಟಾಗಿ ಹ್ಯಾಂಡ್ ರೈಸ್ ಮಾಡಿ. ಕಾಣಿಸ್ತಾ ಎಲ್ಲರಿಗೂ? ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಕಾಣಿಸ್ತದಲ್ವಾ? ಈಗ ನೋಡಿದ್ರ ಇದು ಏನೇನಿದೆ? ಬಾಕ್ಸ್ ಇದೆ, ಎರಡರಲ್ಲೂ ಬಾಕ್ಸ್ ಇದೆ ಅಲ್ವಾ? ಎರಡರಲ್ಲೂ ಎಂತೆಂತ ರೋಡ್ ಇದೆ? ಇದ್ರಲ್ಲಿ ಬಂದು ಟಾರ್ ರೋಡ್, ಇದ್ರಲ್ಲಿ ಟೈಲ್ಸ್, ಹೌದಲ್ವಾ? ಇದ್ರಲ್ಲಿ ಎಂತ ರೋಡು? ಟಾರ್ ರೋಡ್. ಇದರಲ್ಲಿ ಟೈಲ್ಸ್, ಹೌದಲ್ವಾ? ಅಂಡ್ ಸಿಡರ್. ಸೊ ಒಂದರಲ್ಲಿ ಬಾಕ್ಸ್ ನ ಟಾರ್ ರೋಡ್ ಅಲ್ಲಿ ಹೋಗ್ತಾ ಇದೆ, ಅಂದ್ರೆ ರೋಡ್ ಅಲ್ಲಿ. ಓಕೆನಾ? ಇನ್ನೊಂದ್ರಲ್ಲೇ ಮನೆ ಟೈಲ್ಸ್ ಮೇಲೆ ದೂಕ್ತಿದೆ. ಕಂಪ್ಯಾರಿಟಿವ್ಲಿ ಯಾವ್ದ್ರಲ್ಲಿ ಬಾಕ್ಸ್ ದೂಕಕ್ಕೆ ಈಸಿ ಆಗುತ್ತೆ? ಟೈಲ್ಸ್ ಅಲ್ಲಿ ದೂಕಕ್ಕೆ ಈಸಿ ಆಗುತ್ತೆ. ಯಾಕೆ? ಟೈಲ್ಸ್ ಅಲ್ಲಿ ಜಾರುತ್ತೆ. ಜಾರುತ್ತೆ ಅಂದ್ರೆ ಏನಾಗಿರುತ್ತೆ? ಹೇಳಿ. ನೈಸ್ ಇರುತ್ತೆ. ನೈಸ್ ಇದ್ದಾಗ ಫ್ರಿಕ್ಷನ್ ಏನಾಗಿರುತ್ತೆ? ಫ್ರಿಕ್ಷನ್ ಟೈಲ್ಸ್ ಅಲ್ಲಿ
ಕಡಿಮೆ ಇರುತ್ತೆ. ಅಂದ್ರೆ ಸಾಫ್ಟ್ ಸರ್ಫೇಸ್ ಅಲ್ಲಿ ಏನಾಯ್ತು ಫ್ರಿಕ್ಷನ್ ಲೆಸ್ ಇದೆ. ಹಾಗೆ ಟಾರ್ ರೋಡ್ ಅಲ್ಲಿ ಹೋಗೋಕೆ ಕಷ್ಟ ಆಗ್ತಿದೆ. ಯಾಕೆ? ಏನಿದೆ? ಫ್ರಿಕ್ಷನ್ ಜಾಸ್ತಿ ಇದೆ. ವೆರಿ ಗುಡ್. ಸೊ ಎರಡನೇದೇನು ಬಾಕ್ಸ್ ಕಲ್ತಾ ಇದೆ, ಹೌದಲ್ವಾ? ಸೊ ಅದರಲ್ಲಿ ಫ್ರಿಕ್ಷನ್ ಸಾಫ್ಟ್ ಸರ್ಫೇಸ್ ಅಲ್ಲಿ ಏನಿತ್ತು? ಕಡಿಮೆ ಇತ್ತು ಜಾಸ್ತಿ ಇತ್ತಾ? ಏನು ಅಭಿಲಾಷ್, ಕಡಿಮೆ ಇತ್ತು ಜಾಸ್ತಿ ಇತ್ತಾ? ಕಡಿಮೆ ಇತ್ತು, ಹೌದಲ್ವಾ? ಕಡಿಮೆ ಇತ್ತು, ಅದಕ್ಕೆ ತೂಕಕ್ಕೆ ಏನಾಗ್ತಿತ್ತು? ಈಸಿ ಅವ್ರು ಹೇಳ್ತಾರೆ ಏನಾಗ್ತಿತ್ತು? ಈಸಿ. ಹಂಗೆ ರಫ್ ಸರ್ಫೇಸ್ ಅಂದ್ರೆ ರೋಡ್ ಅಲ್ಲಿ ತೂಕಕ್ಕೆ ಕಷ್ಟ. ಯಾಕೆ? ರಫ್ ಇರುತ್ತೆ. ರಫ್ ಇರುತ್ತೆ. ರಫ್ ಇದ್ದ ಫ್ರಿಕ್ಷನ್ ಏನಾಗಿತ್ತು? ಜಾಸ್ತಿ. ಜಾಸ್ತಿ ಇತ್ತು. ಸೊ ಮೋರ್ ಫ್ರಿಕ್ಷನ್ ಮೋರ್ ಜಾಸ್ತಿ. ಸೊ ನೆಕ್ಸ್ಟ್ ಇವಾಗ ನೀವೆಲ್ಲ ಏನು ರನ್ನಿಂಗ್ ಮಾಡಿದ್ದೀರಾ? ರನ್ನಿಂಗ್ ಮಾಡಿದ್ದೀರಾ ಅಲ್ವಾ? ರನ್ನಿಂಗ್ ಮಾಡುವಾಗ ನೀವು ಈ ರೋಡಲ್ಲಿ ರನ್ನಿಂಗ್ ಮಾಡಕ್ಕೆ ಈಸಿನಾ ಅಥವಾ ಈ ಫ್ಲೋರ್ ಅಲ್ಲಿ ಸಿಮೆಂಟ್ ಫ್ಲೋರ್ ಅಂತ ಅನ್ಕೊಳ್ಳಿ, ಅಥವಾ ಸಿಮೆಂಟ್ ರೋಡ್, ಓಕೆನಾ? ಅದರಲ್ಲಿ ರನ್ನಿಂಗ್ ಮಾಡಕ್ಕೆ ಈಸಿನೋ ಆ ಮಣ್ಣಲ್ಲಿ ರನ್ನಿಂಗ್ ಮಣ್ಣಲ್ಲಿ ರನ್ನಿಂಗ್ ಮಾಡಕ್ಕೆ ಈಸಿ, ಹೌದಾ? ಯಾಕೆ? ಆಯ್ತು, ಮಣ್ಣ ಓಕೆ ರಫ್ ಇರುತ್ತೆ, ಜಾರಲ್ಲ. ಇದು ಸಾಫ್ಟ್ ಇದೆ, ಜಾರಲ್ಲ. ಇವಾಗ ಮಣ್ಣು ಹಿಂಗೆ ತಗ್ಗು ಗುಂಡಿ ಎಲ್ಲ ಇದೆ, ಅವಾಗ ಮಣ್ಣೆಲ್ಲ ಈಸಿನಾ ಇದ್ರಲ್ಲಿ ಈಸಿನಾ? ಅವಾಗ ತಗ್ಗು ಗುಡ್ಡ ಇದ್ರು ಹೇಳಿ, ನೀವೇ ಲತೇಶ್ ಹೇಳಿ. ತಗ್ಗು ಎದರಲ್ಲಿ ಅದು ಅದ್ರಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಅದ್ರಲ್ಲಿ ಈಸಿ, ತಗ್ಗು ಎಲ್ಲ ಗುಂಡಿ ಎಲ್ಲ ಇದ್ರೆ ಇದ್ರಲ್ಲಿ ಈಸಿ. ಇವಾಗ ಫಸ್ಟ್ ಹೇಳಿದ್ರಿ ಒಂದು ಪ್ಲೇನ್ ಒಂದು ಗ್ರೌಂಡ್ ಆಯ್ತಾ? ಪ್ಲೇನ್ ಗ್ರೌಂಡ್, ಓಕೆನಾ? ಇವಾಗ ಗ್ರೌಂಡ್ ಸಾಫ್ಟ್ ಇದೆಯಾ? ಇದು ಸಾಫ್ಟ್ ಇದೆಯಾ? ಇದು ಸಾಫ್ಟ್ ಇದೆಯಾ? ಗ್ರೌಂಡ್ ಸಾಫ್ಟ್ ಇದೆಯಾ? ಇದು ಸಾಫ್ಟ್ ಇದೆಯಾ? ಇದು ಸಾಫ್ಟ್ ಇದೆ, ಓಕೆನಾ? ಇದ್ರಲ್ಲಿ ರನ್ನಿಂಗ್ ಮಾಡಕ್ಕೆ ಜಾರುತ್ತೆ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದ್ದಾಗ ರನ್ನಿಂಗ್ ಮಾಡಕ್ಕೆ ಜಾರುತ್ತೆ, ಹೌದಲ್ವಾ? ಯಾಕೆ ಜಾರುತ್ತೆ ಲತೇಶ್? ಜಾರುತ್ತೆ. ಅವಾಗ ಫ್ರಿಕ್ಷನ್ ಏನಾಗಿರುತ್ತೆ? ಜಾರುತ್ತೆ ಅಂದ್ರೆ ಲಾಸ್ ಅಂದ್ರೆ ಲೆಸ್, ಕಡಿಮೆ ಇರುತ್ತೆ ಅಂತ ಹೇಳಕ್ ಬರ್ತಿದ್ದೀರಾ ಅಲ್ವಾ? ಫ್ರಿಕ್ಷನ್ ಏನಿರುತ್ತೆ? ಕಡಿಮೆ ಇರುತ್ತೆ. ಅದೇ ಅಲ್ಲಿ ಏನು ಫ್ರಿಕ್ಷನ್ ಜಾಸ್ತಿ. ವೆರಿ ಗುಡ್. ಸೊ ಈಗ ನಾವು ಏನ್ ಮಾಡ್ತಿದ್ವಿ? ರನ್ನಿಂಗ್ ಮಾಡ್ತಾ ಇದ್ವಿ, ಹೌದಲ್ವಾ? ಸೊ ರನ್ನಿಂಗ್ ಮಾಡ್ತಿದ್ವಿ. ಸಾಫ್ಟ್ ಸರ್ಫೇಸ್ ಅಲ್ಲಿ ಫ್ರಿಕ್ಷನ್ ಏನಿತ್ತು ಅವಾಗ? ಕಡಿಮೆ ಇತ್ತು. ಅದೇ ರಫ್ ಸರ್ಫೇಸ್ ಅಲ್ಲಿ ಏನಾಯ್ತು? ಮೋರ್, ಹೌದಲ್ವಾ? ಫ್ರಮ್ ದೀಸ್ ಎಕ್ಸಾಂಪಲ್, ಈ ಮೂರು ಎಕ್ಸಾಂಪಲ್, ಸೆಲ್ಲಿಂದ ಎಕ್ಸಾಂಪಲ್ ನೋಡಿದ್ವಿ, ಪುಷಿಂಗ್ ಬಾಕ್ಸ್ ಎಕ್ಸಾಂಪಲ್ ನೋಡಿದ್ವಿ, ಹೌದಲ್ವಾ? ಉತ್ತಮ್ ಪುಷಿಂಗ್ ಆಮೇಲೆ ಬರ್ಕೊಳ್ಳೋದು, ಓಕೆನಾ? ನಾನು ಹೇಳ್ತೀನಿ, ಪೆನ್ ಕೆಳಗಿಡಿ ಬೇಡ, ಓಕೆನಾ? ಬಾಕ್ಸ್ ನ ಪುಷ್ ಮಾಡಿದ್ವಿ ಮತ್ತೆ ರನ್ನಿಂಗ್ ಮಾಡಿದ್ವಿ, ಅಲ್ವಾ? ಈ ಎಕ್ಸಾಂಪಲ್ಸ್ ಇಂದ ಫ್ರಿಕ್ಷನ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಯಾವ್ದ್ರಲ್ಲಿ ಕಡಿಮೆ ಇರುತ್ತೆ ಹೇಳ್ಬೋದಾ? ನೀವು ಲಾಸ್ಟ್ ಒನ್. ಬಾಕ್ಸ್ ಟೈಲ್ಸ್ ಮೇಲೆ ಫ್ರಿಕ್ಷನ್ ಕಮ್ಮಿ ಇರುತ್ತೆ, ಯಾಕಂದ್ರೆ ಅದು ಸಾಫ್ಟ್ ಇರುತ್ತೆ. ನಮ್ಮ ಅದು ಅದನ್ನು ರನ್ ಮಾಡ್ಬೇಕಾರೆ ನಮ್ಮ ಅದು ಗ್ರೌಂಡಲ್ಲಿ ಕ್ಲೀನ್ ಆಗಿದ್ರೆ ಅದ್ರಲ್ಲಿ ರನ್ ಮಾಡ್ಬೋದು. ಅದಕ್ಕೆ ಗುಂಡಿ ಅಂದ್ರೆ ಅವಾಗ ರಫ್ನೆಸ್ ತುಂಬಾ ಜಾಸ್ತಿ ಆದ್ರೆ ಏನಾಗುತ್ತೆ? ಓಡಕ್ಕೆ ಕಷ್ಟ ಆಗುತ್ತೆ. ಯಾಕೆ? ಕಲ್ಲೆಲ್ಲ ಜಾಸ್ತಿ ಇದೆ, ಕಷ್ಟ ಆಗುತ್ತೆ. ಯಾಕೆ? ಫ್ರಿಕ್ಷನ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ, ಅಲ್ಲಿ ಜಾಸ್ತಿ ಇರುತ್ತೆ, ಹೌದಲ್ವಾ? ಅಭಿಲಾಷ್ ಹೇಳ್ತೀರಾ? ಹೇಳಿ. ಫ್ರಿಕ್ಷನ್ ಸಾಫ್ಟ್ ಸರ್ಫೇಸ್ ಅಲ್ಲಿ ಜಾಸ್ತಿ ಇರುತ್ತೆ, ರಫ್ ಸರ್ಫೇಸ್ ಅಲ್ಲ? ರಫ್ ಸರ್ಫೇಸ್ ಅಲ್ಲಿ. ಹಂಗಾದ್ರೆ ಫ್ರಿಕ್ಷನ್ ನೀವು ಹೇಳಿ, ಅದರಿಂದ ಏನ್ ಕನ್ಕ್ಲೂಡ್ ಮಾಡ್ಬೋದು? ಫ್ರಿಕ್ಷನ್ ಹೇಳಿ. ಗ್ರೌಂಡಲ್ಲೆಲ್ಲ ಜಾಸ್ತಿ ಇರುತ್ತೆ. ಗ್ರೌಂಡ್ ಅಲ್ಲಿ ಅಂದ್ರೆ ರಫ್ ಸರ್ಫೇಸ್ ಅಲ್ಲಿ ಜಾಸ್ತಿ ಇರುತ್ತೆ, ಸಾಫ್ಟ್ ಸರ್ಫೇಸ್ ಅಲ್ಲಿ ಕಮ್ಮಿ ಇರುತ್ತೆ. ವೆರಿ ಗುಡ್. ಇನ್ಯಾರು ಹೇಳ್ತೀರಾ? ಫ್ರಿಕ್ಷನ್ ಎಲ್ಲಿ ಜಾಸ್ತಿ ಇರುತ್ತೆ ಎಲ್ಲಿ ಕಡಿಮೆ ಇರುತ್ತೆ ಅಂತ ಯಾರ್ಯಾರು ಹೇಳ್ತೀರಾ ಚೇತನ್? ಹೇಳಿ.
ಫ್ರಿಕ್ಷನ್ ಗ್ರೌಂಡ್ ಅಲ್ಲಿ ಒಂದು ದೊಡ್ಡದಿಲ್ಲ ಆದ್ರೆ ಓಡಾಗಲ್ಲ. ಈಗ ಟೈಲ್ಸ್ ಅಲ್ಲಿ ಫುಲ್ ಸಾಫ್ಟ್ ಇದ್ರೆ ಓಡಾಗಲ್ಲ. ಸ್ವಲ್ಪ ರಫ್ ಇದ್ರೆ ಹೋಗ್ಬೋದು. ಅದೇ ಫ್ರಿಕ್ಷನ್ ಸಾಫ್ಟ್ ಸರ್ಫೇಸ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳ್ಬೇಕು. ಸ್ವಲ್ಪ ಇರುತ್ತೆ, ಕಡಿಮೆ ಇರುತ್ತೆ. ರಫ್ ಸರ್ಫೇಸ್ ಅಲ್ಲಿ ವೆರಿ ಗುಡ್ ಸಿರೋ. ಸೊ ಫ್ರಿಕ್ಷನ್ ಈಸ್ more in the rough surfaces and less in the Soft surfaces. so nature of the surface ಅಲ್ಲಿ ನಾವು ಏನು ನೋಡುತ್ತೀವಿ ಬೇಡ friction is More than rough surface. more in ಯಾವ surface Rough surface and less in soft surface. more in rough surface and Less in soft surface. less in Soft surface. surface ಹೌದಲ್ವಾ ಫ್ರಿಕ್ಷನ್ ರಫ್ ಸರ್ಫೇಸ್ ಅಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಸಾಫ್ಟ್ ಸರ್ಫೇಸ್ ಅಲ್ಲಿ ಕಡಿಮೆ ಇರುತ್ತೆ ಹೌದಲ್ವಾ ನಾವು ಇಲ್ಲಿವರೆಗೂ ಫ್ರಿಕ್ಷನ್ ಅಂದ್ರೆ ಏನು ಯಾವ ಸರ್ಫೇಸ್ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ ಯಾವ್ದ್ರಲ್ಲಿ ಕಡಿಮೆ ಇರುತ್ತೆ ಅದನ್ನೆಲ್ಲ ನೋಡಿದ್ವಿ ಹಂಗಾದ್ರೆ ಯಾಕೆ ಹಂಗಿರ್ಬೋದು ಇವಾಗ ರಫ್ ಸರ್ಫೇಸ್ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಅಂತ ಹೇಳಿದ್ವಿ ಅಲ್ವಾ ಹೌದಲ್ವಾ ಇದು ಯಾಕಂಗೆ ರಫ್ ಸರ್ಫೇಸ್ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತಪ್ಪ ಅಂದ್ರೆ ಇವಾಗ ನೋಡಿ ಇದು ರಫ್ ಸರ್ಫೇಸ್ ಓಕೆನಾ ರಫ್ ಸರ್ಫೇಸ್ ಅಲ್ಲಿ ಏನಿದೆ ತಗ್ಗು ಗುಂಡಿ ಅದೆಲ್ಲ ಇರುತ್ತೆ ಅಲ್ವಾ ಅಂದ್ರೆ ಇರ್ರೆಗ್ಯುಲಾರಿಟೀಸ್ ಅಂತ ಕರೀತಾರೆ ಅದನ್ನ ಏನಂತಾರೆ ಇರ್ರೆಗ್ಯುಲಾರಿಟೀಸ್ ಜಾಸ್ತಿ ಇರುತ್ತೆ ಅಂದ್ರೆ ಮೇಲೆ ಉಪ್ಪು ತಗ್ಗು ಜಾಸ್ತಿ ಇರುತ್ತೆ ಅವಾಗ ಏನಾಗುತ್ತೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಅದರಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ ಅದೇ ನೋಡಿ ಇದು ಸಾಫ್ಟ್ ಸರ್ಫೇಸ್ ಹೌದಲ್ವಾ ಸಾಫ್ಟ್ ಸರ್ಫೇಸ್ ಅಲ್ಲಿ ಇರ್ರೆಗ್ಯುಲಾರಿಟೀಸ್ ಇದೆಯಾ ಸಾಫ್ಟ್ ಸರ್ಫೇಸ್ ಅಲ್ಲಿ ಇರ್ರೆಗ್ಯುಲಾರಿಟೀಸ್ ಇದೆಯಾ ಇಲ್ಲ ಹೌದಲ್ವಾ ಅವಾಗ ಏನಾಗುತ್ತೆ ಫ್ರಿಕ್ಷನ್ ಅವಾಗ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ ಅವಾಗ ಫ್ರಿಕ್ಷನ್ ಏನಿರುತ್ತೆ ಕಡಿಮೆ ಇರುತ್ತೆ ಇದು ನೋಡಿ ರಫ್ ಸರ್ಫೇಸ್ ಹೌದಲ್ವಾ ರಫ್ ಸರ್ಫೇಸ್ ಅಲ್ಲಿ ಏನಿದೆ ಫ್ರಿಕ್ಷನ್ ಇದೆ ಜೊತೆಗೆ ಇರ್ರೆಗ್ಯುಲಾರಿಟೀಸ್ ಇದೆ ಕಾಣಿಸ್ತಿದೆಯಾ ಚಂದನ್ ಈಗ ನೋಡಿ ಯಾಕೆ ಆಗುತ್ತೆ ಅಂದ್ರೆ ಇದು ಒಂದು ರಫ್ ಸರ್ಫೇಸ್ ಇದು ಇನ್ನೊಂದು ರಫ್ ಸರ್ಫೇಸ್ ಅಥವಾ ಇದೊಂದು ಸರ್ಫೇಸ್ ಇದೊಂದು ಸರ್ಫೇಸ್ ಇದರಲ್ಲೂ ಇರ್ರೆಗ್ಯುಲಾರಿಟೀಸ್ ಇದೆ ಇದರಲ್ಲೂ ಇರ್ರೆಗ್ಯುಲಾರಿಟೀಸ್ ಇದೆ ಅವಾಗ ಮೂವ್ಮೆಂಟ್ ಆಗೋಕ್ಕೆ ಏನಾಗುತ್ತೆ ಅಂತ ನೋಡೋಣ ಓಕೆನಾ ಮೂಮೆಂಟ್ ಆಗಕ್ಕೆ ಏನಾಗ್ತಿದೆ ಹೌದಲ್ವಾ ಅಲ್ಲಲ್ಲೇ ತಡೀತಿದೆ ಹೌದಲ್ವಾ ಅಲ್ಲಲ್ಲೇ ತಡೀತಿದೆ ಇನ್ನೊಂದ್ಸತಿ ನೋಡೋಣ ಏನಾಗುತ್ತೆ ಮೂವ್ ಆಗಕ್ಕೆ ಕಷ್ಟ ಆಗುತ್ತೆ ಅಲ್ಲಲ್ಲೇ ಇರ್ರೆಗ್ಯುಲಾರಿಟೀಸ್ ಇರೋದ್ರಿಂದ ಅಲ್ಲಲ್ಲೇ ತಡೆಯುತ್ತೆ ಸೊ ಅದರಿಂದ ರಫ್ ಸರ್ಫೇಸ್ ಅಲ್ಲಿ ಜಾಸ್ತಿ ಇರ್ರೆಗ್ಯುಲಾರಿಟೀಸ್ ಅಂತ ಹೇಳ್ತಾರೆ ಇವಾಗ ರಫ್ ಸರ್ಫೇಸ್ ಅಲ್ಲಿ ಗ್ರೌಂಡ್ ಅಂತಾನೆ ಹೇಳೋಣ ಗ್ರೌಂಡ್ ರಫ್ ಸರ್ಫೇಸ್ ಅಂತ ಹೇಳಿದ್ವಿ ಅಲ್ವಾ ಅವಾಗ ಇದೊಂದು ಗ್ರೌಂಡ್ ಅಂತಂದ್ರೆ ಅದರಲ್ಲಿ ಹಿಂಗೆಲ್ಲ ಇರುತ್ತೆ ಹೌದಲ್ವಾ ಹಿಂಗೆಲ್ಲ ಇದ್ದಾಗ ಏನಾಗುತ್ತೆ ಮೂವ್ಮೆಂಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಹೌದಲ್ವಾ ಸೊ ಸಿನ್ಸ್ ದ ಪ್ರೆಸೆನ್ಸ್ ಆಫ್ ಇರ್ರೆಗ್ಯುಲಾರಿಟೀಸ್ ಫ್ರಿಕ್ಷನ್ ವಿಲ್ ಬಿ ಮೋರ್ ರಫ್ ಸರ್ಫೇಸ್ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಇದೆ ಓಕೆನಾ ನಮಗೀಗ ರೀಸನ್ ಗೊತ್ತಾಯ್ತು ಇವಾಗ ಫ್ರಿಕ್ಷನ್ ಅಂದ್ರೆ ಏನು ಗೊತ್ತಾಯ್ತು ನೇಚರ್ ಆಫ್ ಸರ್ಫೇಸ್ ಏನಕ್ಕೆ ಹೆಂಗೆ ಫ್ರಿಕ್ಷನ್ ಆಕ್ಟ್ ಆಗುತ್ತೆ ಅಂತ ಗೊತ್ತಾಯ್ತು ಇವಾಗ ನೀವೆಲ್ಲ ಜಾರಬಂಡಿ ಆಡಿದ್ದೀರಲ್ವಾ ಜಾರಬಂಡಿ ಸಾಫ್ಟ್ ಇರುತ್ತಾ ರಫ್ ಇರುತ್ತಾ ಸಾಫ್ಟ್ ಇರುತ್ತೆ ಅಲ್ವಾ ಲೆಕ್ಕನ ಸಾಫ್ಟ್ ಇರುತ್ತೆ ಯಾಕೆ ಸಾಫ್ಟ್ ಇರುತ್ತೆ ಜಾರಬಂಡಿಲಿ ಏನ್ ಮಾಡ್ಬೇಕು ಜಾರ್ಬೇಕು ಅಲ್ವಾ ಜಾರ್ಬೇಕು ಅಂದ್ರೆ ಏನಿರ್ಬೇಕು ಸಾಕು ರಫ್ ಇದ್ದ ಫ್ರಿಕ್ಷನ್ ಏನಾಗುತ್ತೆ ಫ್ರಿಕ್ಷನ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಅವಾಗ ಜಾರಕ್ಕೆ ಕಷ್ಟ ಆಗುತ್ತೆ ಹೌದಲ್ವಾ ಅದಕ್ಕೆ ಸಾಫ್ಟ್ ಇರುತ್ತೆ ಸೊ ಫ್ರಿಕ್ಷನ್ ಅಂದ್ರೆ ಏನಂತ ತಿಳ್ಕೊಳ್ಳಿ ಹಂಗಂದ್ರೆ ಫ್ರಿಕ್ಷನ್ ಇಂದ ಏನೇನು ಯೂಸಸ್ ಇದೆ ಯೂಸ್ ಏನು ಫ್ರಿಕ್ಷನ್ ಇಂದು ನಾನು ಒಂದು ಹೇಳ್ತೀನಿ ಇವಾಗ ನಿಮ್ದು ಯಾವುದು ಇವಾಗ
ಜಾಮೆಟ್ರಿ ಬಾಕ್ಸ್ ಅಂತ ಅಂತಾರೆ. ಓಕೆನಾ? ಜಾಮೆಟ್ರಿ ಬಾಕ್ಸ್ ಹೌದಲ್ವಾ? ಈಗ ಇದು ತುಂಬಾ ಸಾಫ್ಟ್ ಇದ್ದಿದ್ರೆ ನಂಗೆ ಇದನ್ನ ಇಟ್ಕೊಳಕ್ ಆಗ್ತಿತ್ತಾ? ಏನಾಗ್ತಿತ್ತು ಅವಾಗ? ಜಾರಿ ಬೀಳ್ತಿತ್ತು. ಇವಾಗ ಸಾಫ್ಟ್ ಇಲ್ಲ, ಇದು ಸ್ವಲ್ಪ ರಫ್ ಇದೆ ಅಲ್ವಾ, ಅದಕ್ಕೆ ಇದನ್ನ ಇಟ್ಕೊಳಕ್ ಏನಾಗ್ತಿದೆ? ಈಸಿ ಆಗ್ತಿದೆ. ರಫ್ ಸರ್ಫೇಸ್ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ಸಾಫ್ಟ್ ಸರ್ಫೇಸ್ ಅಲ್ಲಿ ಕಡಿಮೆ ಇರುತ್ತೆ. ಅದಕ್ಕೆ ಫ್ರಿಕ್ಷನ್ ಇದ್ದಾಗ ನಮಗೆ ಏನು ಗ್ರಿಪ್ ಸಿಗುತ್ತೆ. ಓಕೆನಾ? ಇದಕ್ಕೆ ನಿಲ್ಲಲ್ಲ. ಈಗ ಇದು ಬಿದ್ದೋಗುತ್ತೆ ಹೌದಲ್ವಾ? ಇದು ಸಾಫ್ಟ್ ಇದೆ, ಹಿಂಗ್ ಇಟ್ಕೊಂಡ್ರೆ ಬಿದ್ದೋಗುತ್ತೆ. ನೀವು ಹಿಂಗ್ ಇಟ್ಕೊಂಡ್ರೆ ಬಿದ್ದೋಗಲ್ಲ, ಹಿಂಗ್ ಸ್ಟ್ರೈಟ್ ಇಟ್ಕೋಬೇಕು. ಆಯ್ತಾ? ಫ್ರಿಕ್ಷನ್ ಜಾಸ್ತಿ ಇದ್ದಾಗ ಏನಾಗುತ್ತೆ? ಗ್ರಿಪ್ ಸಿಗುತ್ತೆ. ಅಂದ್ರೆ ಫ್ರಿಕ್ಷನ್ ಇದ್ದಾಗ ಏನಾಗುತ್ತೆ? ಗ್ರಿಪ್ ಇರುತ್ತೆ. ಓಕೆನಾ? ಸೊ ಗ್ರಿಪ್ಪಿಗೆ ಹೆಲ್ಪ್ ಆಗುತ್ತೆ. ಓಕೆ. ಈಗ ಹಳೆ ಕಾಲದಲ್ಲೆಲ್ಲ ಬೆಂಕಿ ಹೆಂಗ್ ಹಚ್ತಿದ್ರು? ಹೆಂಗ್ ಹಚ್ತಿದ್ರು? ಪಕ್ಕ ಲಕ್ಷ್ಮೀನಗರ ಕಲ್ಲನ್ನ ಹೊಡೆದಿ ಹಚ್ತಿದ್ರು. ಎರಡು ಕಲ್ಲಿಗೆ ಟಚ್ ಆಗ್ತಿದ್ದಾಗ ಫ್ರಿಕ್ಷನ್ ಇರ್ತಿತ್ತ ಇಲ್ವಾ? ಫ್ರಿಕ್ಷನ್ ಇರ್ತಿತ್ತ ಇಲ್ಲ? ಇರ್ತಿತ್ತು ಅಲ್ವಾ? ಹಂಗಾದ್ರೆ ಫ್ರಿಕ್ಷನ್ ಈಸ್ ನೆಸೆಸರಿ ಅಲ್ವಾ? ನಮಗೆ ಫ್ರಿಕ್ಷನ್ ಹೀಟ್ ಪ್ರೊಡ್ಯೂಸ್ ಮಾಡೋದಕ್ಕೆಲ್ಲ ಬೇಕು. ಸಿಡ ಸೊ ಹಂಗೆ ಈಗ ಮ್ಯಾಚ್ ಸ್ಟಿಕ್ ಇದೇನು? ಮ್ಯಾಚ್ ಬಾಕ್ಸ್. ಇದ್ರೊಳಗಿರೋದು ಮ್ಯಾಚ್ ಬಾಕ್ಸ್ ಹೌದಲ್ವಾ? ಯಾರು ಬರ್ತೀರಾ? ಬನ್ನಿ. ಇವಾಗ ನೀವು ಮ್ಯಾಚ್ ಸ್ಟಿಕ್ ಇದು ಇಲ್ಲಿ ಸಾಫ್ಟ್ ಇರುತ್ತಾ, ಇಲ್ಲಿ ಸಾಫ್ಟ್ ಇರುತ್ತಾ? ಮಧ್ಯದಲ್ಲಿ ಸಾಫ್ಟ್ ಇರುತ್ತೆ, ಈ ಕಡೆ ಸೈಡ್ ಸಾಫ್ಟ್ ಇರುತ್ತೆ. ಇವಾಗ ನೀವು ಮಧ್ಯದಲ್ಲಿ ಅದನ್ನ ಬೆಂಕಿ ಹಚ್ಬೇಕು. ಹತ್ತತ್ತಾ? ಯಾಕೆ ಹತ್ತಲ್ಲ? ಸಾಫ್ಟ್ ಇದ್ದಾಗ ಏನಾಗಿರುತ್ತೆ? ಫ್ರಿಕ್ಷನ್ ಕಡಿಮೆ ಇರುತ್ತೆ. ಇದೇ ಇಲ್ಲ ನೋಡಿ, ಸೈಡಲ್ಲಿ ಹಚ್ಬೇಕಾ? ಲೈಟ್ ಆಯ್ತು ಹೌದಲ್ವಾ? ಮಧ್ಯದಲ್ಲಿ ಹಚ್ಚಿದ್ರೆ ಆಗೋದಿಲ್ಲ. ಯಾಕೆ? ಸೈಡಲ್ಲಿ ಎಂತ ಸರ್ಫೇಸ್ ಇತ್ತು? ರಫ್ ಸರ್ಫೇಸ್ ಇತ್ತು. ಹಂಗಾದ್ರೆ ಫ್ರಿಕ್ಷನ್ ಏನಕ್ಕೆ ಯೂಸು? ಬೆಂಕಿ ಹಚ್ಚೋದಿಕ್ಕೆಲ್ಲ ಯೂಸು. ಈಗ ನೀವೇನಾದ್ರೂ ಒಂದು ಯೂಸಸ್ ಹೇಳ್ಬೋದಾ? ಫ್ರಿಕ್ಷನ್ ಇಂದ ಟೆಸ್ಟ್ ಫ್ರಿಕ್ಷನ್ ಇಂದ ಇನ್ನೇನು ಯೂಸ್ ಇದೆ ಅಂತ ಹೇಳ್ಬೋದಾ? ಕಾರ್ಡ್ ಗಿಚ್ಚುತ್ತೆ ಎಲ್ಲಿ? ಕಾರ್ಡ್ಗಳಲ್ಲಿ ಗೊತ್ತಾ? ಹೆಂಗುತ್ತೆ? ಗ್ಲಾಸ್ ಎಲ್ಲ ಪುಡಿ ಮಾಡಾಕಿದ್ರೆ ಸೂರ್ಯ ಕಿರಣ ಬಿದ್ದು ಅದರಿಂದ ಗ್ಲಾಸ್ ಹತ್ತುತ್ತೆ. ಆಮೇಲೆ ಸ್ಮೋಕ್ ಮಾಡಿ ಅದ್ರಲ್ಲಿ ಹತ್ತುತ್ತೆ. ಅದ್ ಬಿಟ್ರೆ ಮರದಿಂದ ಬರಕ್ಕೆ ಏನು? ಇವಾಗ ಬೆಂಕಿ ಗಾಳಿ ಬಂದಾಗ ಮರದಿಂದ ಬರೋಕೆ ಮರ ಬಿದ್ದಾಗ ಮರ ಇನ್ನೊಂದು ಮರಕ್ಕೆ ಮುಚ್ಚಿ ಅವಾಗ ಏನ್ ಫಾರ್ಮೇಶನ್ ಆಗುತ್ತೆ ಅಲ್ಲಿ? ಯಾವ ಫೋರ್ಸ್? ಹಿಂಗೆಲ್ಲ ಹಿಂಗೆ ಹೀಟ್ ಫೋರ್ಸ್ ಹೀಟ್ ಎನರ್ಜಿ. ಓಕೆನಾ? ಹಿಂಗೆ ಮಾಡಿದಾಗ ನಾನು ಫಸ್ಟ್ ಹ್ಯಾಂಡ್ ರಬ್ ಮಾಡಿಸಿದೆ, ಅವಾಗ ಏನ್ ಪ್ರೊಡ್ಯೂಸ್ ಆಯ್ತು? ಅದನ್ನ ನಾನು ಏನಂತ ಹೇಳಿದೆ? ಫ್ರಿಕ್ಷನ್. ಅದಕ್ಕೆ ಮರದಿಂದ ಮರ ಬೆಂಕಿ ಹತ್ತದಂಗೆ ಫ್ರಿಕ್ಷನ್ ಆಗೋದ್ರಿಂದ. ಓಕೆನಾ? ಸೊ ಸ್ಟೂಡೆಂಟ್ಸ್, till now we studied about what is friction and how nature of the surface affects it. Hangandre what is friction? Friction ಅಂದ್ರೆ ಏನು? ಹೇಳಿ ಉಲ್ಲಾಸ್. ಫ್ರಿಕ್ಷನ್ ಅಂದ್ರೆ ಏನು? ನಿಮಗೆ ಹೆಂಗ ಹೇಳಿ? ಹಂಗೆ ಹೇಳಿ. ಡೆಫಿನಿಷನ್ ಹೇಳಬೇಕು. ಆಪೋಸಿಟ್ ಫೋರ್ಸ್. ಹೇಳಿ ಲೇಖನ. ಅಲ್ಲ, ವಾಟ್ ಈಸ್ ಫ್ರಿಕ್ಷನ್? ಡೆಫಿನಿಷನ್ ಹೇಳ್ತೀರಾ? friction is a force which ಕೇಳಿಸ್ಕೋಬೇಕು ಎಲ್ಲರೂ. friction is a force which acts in opposite direction. Very good. Friction is a force which acts in opposite direction. And how nature of the surface? ಯಾರು ಹೇಳ್ತೀರಾ? ಯಾವ ಸರ್ಫೇಸ್ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ? ಹೇಳಿ ರಕ್ಷಿತಾ. ರಫ್ ಸರ್ಫೇಸ್ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ಸಾಫ್ಟ್ ಸರ್ಫೇಸ್ ಅಲ್ಲಿ ಕಡಿಮೆ ಇರುತ್ತೆ. ವೆರಿ ಗುಡ್. ಸೊ ಸ್ಟೂಡೆಂಟ್ಸ್,
till now we studied about what is friction and how nature of the surface affects it. ಹೌದಲ್ವಾ? In the next class ಇವಾಗ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಲ್ಲ, ಇದು ಫ್ರಿಕ್ಷನ್ ಹಾಗಾದ್ರೆ ಕಾಂಟ್ಯಾಕ್ಟ್ ಫೋರ್ಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಕಾಂಟ್ಯಾಕ್ಟ್ ಫೋರ್ಸ್ ಹೌದಲ್ವಾ? ಅಂದ್ರೆ ಒಂದು ಸರ್ಫೇಸಿಗೂ ಇನ್ನೊಂದು ಸರ್ಫೇಸಿಗೂ ಕಾಂಟ್ಯಾಕ್ಟ್ ಇದೆ. ಹಾಗಾದ್ರೆ ಕಾಂಟ್ಯಾಕ್ಟ್ ಇಲ್ದಲೆ ಫೋರ್ಸ್ ಅಪ್ಲೈ ಆಗುತ್ತಾ? ಹೌದಾ? ಅಪ್ಲೈ ಆಗುತ್ತಾ ಇಲ್ವಾ? ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ನಾವು ಟೇಕ್ ಡೌನ್ ದ